ಫ್ರೆಂಡ್ಸ್, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ನಮ್ಮ ವಿಡಿಯೋದ ಟಾಪಿಕ್ ಇದೆಯಲ್ಲ, ಅದು ಸಖತ್ ಹೆವಿ ಸೀನ್. ಬೆಳಗ್ಗೆ ಎದ್ದು ನಾವು ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕು, ಅಥವಾ ಟಿವಿ ನ್ಯೂಸ್ ಚಾನೆಲ್ ಅನ್ನ ಹಾಕಿದ್ರೆ ಸಾಕು, ಯಾರಾದ್ರೂ ಒಬ್ಬ ನ್ಯೂಸ್ ಆಂಕರ್ ಗಂಟಲು ಹರ್ಕೊಂಡು ಇವರೇ ದೇಶದ ಅತಿ ದೊಡ್ಡ ಭ್ರಷ್ಟ, ಇವರೇ ದೇಶದ್ರೋಹಿ ಅಂತ ಕೂಗ್ತಾ ಇರ್ತಾರೆ. ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಗ್ರೂಪ್ ಗಳಲ್ಲಂತೂ ಡೈಲಿ ಒಂದೊಂದು ಹೊಸ ಸ್ಕ್ಯಾಮ್ ಕಥೆಗಳನ್ನ ಹುಟ್ಟಿಸ್ತಾರೆ. ಆದ್ರೆ ಈ ಟಿವಿ ಕ್ಯಾಮ್ರಾಗಳ ಹಿಂದೆ, ಈ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ ಗಳ ಹಿಂದೆ ನಡೀತಾ ಇರುವಂತಹ ಅಸಲಿ ರಾಜಕೀಯದ ಆಟ ಏನ್ ಗೊತ್ತಾ? ಇವತ್ತು ನಾನು ನಿಮ್ಗೆ ಇಡಿ, ಸಿಬಿಐ ನಂತಹ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಇಟ್ಕೊಂಡು ಸುಳ್ಳು ಕೇಸ್ಗಳನ್ನ ಸೃಷ್ಟಿ ಮಾಡಿ ಜನರಿಗೆ ಮಂಕು ಬುದ್ಧಿ ಎರಚುವಂತಹ, ಎಲೆಕ್ಷನ್ ಗೆಲ್ಲೋದಕ್ಕೆ ಆಡ್ತಿರುವಂತಹ ಫಿಲ್ಮಿ ಲೆವೆಲ್ ನ ಸ್ಟೋರಿಯನ್ನ ಮಾತನಾಡ್ತೀನಿ. ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನೋಡಿ ವೀಕ್ಷಕರೇ, ಈ ಆಡಳಿತ ಪಕ್ಷದವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರಲ್ಲ, ಅದರ ಅಸಲಿ ಬಣ್ಣ ಎಕ್ಸ್ಪೋಸ್ ಮಾಡೋದಕ್ಕೆ ಅಂತ ನಾನೊಂದು ಅಂಕಿ ಅಂಶಗಳನ್ನ ಕೊಡ್ತೀನಿ, ಕೇಳಿ. ಇದು ನಾನೇನೋ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ತಿರೋದಲ್ಲ, ಖುದ್ದು ಸರ್ಕಾರವೇ ಪಾರ್ಲಿಮೆಂಟ್ ನಲ್ಲಿ ಕೊಟ್ಟಿರುವಂತಹ ರಿಪೋರ್ಟ್. ಕಳೆದ 10 ವರ್ಷಗಳಲ್ಲಿ ಇಡಿ ಸಂಸ್ಥೆಯು ರಾಜಕೀಯ ನಾಯಕರ ಮೇಲೆ ಬರೋಬ್ಬರಿ 193 ಕೇಸ್ಗಳನ್ನ ದಾಖಲು ಮಾಡಿದೆ. ಆದ್ರೆ ಅದರಲ್ಲಿ ಕೋರ್ಟ್ ನಲ್ಲಿ ಸಾಬೀತಾಗಿ ಶಿಕ್ಷೆ ಆಗಿರೋದು ಎಷ್ಟು ಜನರಿಗೆ ಗೊತ್ತಾ? ಕೇವಲ 2 ಜನರಿಗೆ. ಹೌದು, ನೀವು ಕೇಳಿಸಿಕೊಂಡದ್ದು 100ಕ್ಕೆ 100 ಸತ್ಯ. ಕೇವಲ 2 ಕೇಸ್ಗಳಲ್ಲಿ ಮಾತ್ರ ಶಿಕ್ಷೆಯಾಗಿದೆ. ಇನ್ನೊಂದು ಲೆಕ್ಕಾಚಾರವನ್ನ ನೋಡೋದಾದ್ರೆ, ವಿರೋಧ ಪಕ್ಷದ ನಾಯಕರ ಮೇಲೇನೆ 98% ನಷ್ಟು ಇಡಿ ಕೇಸ್ಗಳು ಬೀಳ್ತಿವೆ ಅಂತ ಡೇಟಾ ಹೇಳ್ತಾ ಇದೆ. ಇದು ಹೆಂಗಿದೆ ಅಂತ ಅಂದ್ರೆ, ಈ ಇಡಿ ಮತ್ತೆ ಸಿಬಿಐ ಸಂಸ್ಥೆಗಳು ದೇಶದ ಭ್ರಷ್ಟಾಚಾರ ತೊಲಗಿಸೋದಕ್ಕೆ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ವಿರೋಧ ಪಕ್ಷದವರನ್ನ ಎದುರಿಸಿ ಅವರನ್ನ ಜೈಲಿಗೆ ಹಾಕಿ ಅವರ ರಾಜಕೀಯ ಕೆರಿಯರ್ ನ ಕ್ಲೋಸ್ ಮಾಡೋದಕ್ಕೆ ಕೆಲಸ ಮಾಡ್ತಿದ್ದಾವೆ ಅಂತ ಅನ್ಸುತ್ತೆ. ಇದು ಪಕ್ಕ ಪೊಲಿಟಿಕಲ್ ಮಾಫಿಯಾ ರೇಂಜ್ಗೆ ಕೆಲಸ ಮಾಡ್ತಿದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಈಗ ನಾನು ನಿಮ್ಗೆ ರಾಜಕೀಯದ ಮ್ಯಾಜಿಕ್ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳ್ತೀನಿ, ಕೇಳಿ. ಯಾವ ನಾಯಕನ ಮೇಲೆ ಸಿಬಿಐ ಇಡಿ ದಾಳಿ ಆಗುತ್ತೋ, ಅವರ ಮನೆ ಮೇಲೆ ರೇಡ್ ಆಗುತ್ತೋ, ಆ ನಾಯಕ ತಕ್ಷಣ ಎದ್ ಬಂದು ಆಡಳಿತ ಪಕ್ಷ ಬಿಜೆಪಿಯನ್ನ ಸೇರ್ಬಿಡ್ತಾನೆ. ಸೇರ್ಪಡೆಯಾದ ಮರುಕ್ಷಣವೇ ಆತನ ಮೇಲಿದ್ದಂತಹ ಕೇಸ್ಗಳೆಲ್ಲ ಗಾಯಬ್. ಆತ ಪಕ್ಕಾ ಕ್ಲೀನ್ ಅಂಡ್ ಪ್ಯೂರ್ ಆಗ್ಬಿಡ್ತಾನೆ. ಇದನ್ನ ವಿರೋಧ ಪಕ್ಷದವರು ವಾಷಿಂಗ್ ಮಿಷಿನ್ ರಾಜಕಾರಣ ಅಂತ ಸಖತ್ತಾಗಿ ಟ್ರೋಲ್ ಮಾಡ್ತಾರೆ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರ ಮೇಲೆ ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ಆರೋಪ ಇತ್ತು. ಅವರು ಬಿಜೆಪಿ ಸೇರಿದ್ರು, ಕ್ಲೀನ್ ಆದ್ರು. ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಕ್ಯಾಮ್ರಾ ಮುಂದೆನೆ ಲಂಚ ತಗೊಳ್ತಾ ಸಿಕ್ಕಿ ಬಿದ್ದಿದ್ರು. ಆದ್ರೆ ಪಾರ್ಟಿ ಚೇಂಜ್ ಮಾಡಿದ್ರು, ಅವರ ಹೆಸರು ಚಾರ್ಜ್ ಶೀಟ್ ನಿಂದಾನೆ ಮಾಯ ಆಗ್ಬಿಡ್ತು. ಇನ್ನು ಮಹಾರಾಷ್ಟ್ರದ ಅಜಿತ್ ಪವಾರ್ 70,000 ಕೋಟಿ ರೂಪಾಯಿ ನೀರಾವರಿ ಹಗರಣ ಅಂತ ಖುದ್ದು ಪ್ರಧಾನಿಯೇ ಭಾಷಣವನ್ನ ಮಾಡಿದ್ರು. ಆದ್ರೆ ಕೆಲವೇ ದಿನಗಳಲ್ಲಿ ಅಜಿತ್ ಪವಾರ್ ಮೈತ್ರಿ ಸರ್ಕಾರ ಸೇರಿ ಉಪಮುಖ್ಯಮಂತ್ರಿ ಆದ್ರು. ಅವರ ಮೇಲಿನ ಕೇಸ್ಗಳು ಕೂಡ ಕೋಲ್ಡ್ ಸ್ಟೋರೇಜ್ ನಲ್ಲಿ ಸೇರ್ಬಿಡ್ತು. ಕರ್ನಾಟಕದಲ್ಲೂ ನಮ್ಮ ಬಳ್ಳಾರಿ ಬ್ರದರ್ಸ್ ಇರಬಹುದು, ಅಥವಾ ಇತರ ನಾಯಕರ ಕಥೆಗಳನ್ನ ನಾವು ನೋಡಿದ್ದೀವಿ. ಅಂದ್ರೆ ಭ್ರಷ್ಟಾಚಾರ ಅನ್ನೋದು ನೀವು ಯಾವ ಪಾರ್ಟಿಯಲ್ಲಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅನ್ನೋ ರೇಂಜ್ಗೆ ಈ ವ್ಯವಸ್ಥೆ ಕೆಟ್ಟು ಹೋಗಿದೆ. ಒಂದು ಕಾಲದಲ್ಲಿ ಅಂದ್ರೆ UPA ಸರ್ಕಾರದ ಟೈಮ್ ನಲ್ಲಿ ಕಲ್ಲಿದ್ದಲು ಹಗರಣ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಹಗರಣಗಳು ನಡೆದದ್ದು ನಿಜ. ಅಲ್ಲಿ ವ್ಯವಸ್ಥೆಯ ಲೋಪ ಇತ್ತು. ಅದನ್ನೇ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿ ಈ ಸರ್ಕಾರ ಅಧಿಕಾರಕ್ಕೆ ಬಂತು. ಕಲ್ಲಿದ್ದಲು ಹಗರಣದಲ್ಲಿ ಸ್ಪಷ್ಟವಾದ ಸಾಕ್ಷಿಗಳು ಇದ್ದ ಕಾರಣ ಕೋರ್ಟ್ ಹಲವಾರು ಜನರಿಗೆ ಜೈಲು ಶಿಕ್ಷೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಆಗ್ತಿರೋದೇನ್ ಗೊತ್ತಾ? ಎಲೆಕ್ಷನ್ ಗೆಲ್ಲೋದಕ್ಕೆ ಅಂತಾನೆ ಪೂರ್ತಿ ಫೇಕ್ ಕಥೆಗಳನ್ನ ಸೃಷ್ಟಿ ಮಾಡ್ಲಾಗ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ದೆಹಲಿಯ ಲಿಕ್ಕರ್ ಸ್ಕ್ಯಾಮ್. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತೆ ಕವಿತಾ ಅವರನ್ನ 100 ಕೋಟಿ ಲಂಚ ತಿಂದಿದ್ದಾರೆ ಅಂತ ಅರೆಸ್ಟ್ ಮಾಡಿ 17 ತಿಂಗಳು ಜೈಲಿನಲ್ಲಿ ಇಟ್ರು. ನಮ್ಮ ಟಿವಿ ಮೀಡಿಯಾಗಳಂತೂ ಇವರನ್ನ ಮಹಾ ಅಪರಾಧಿಗಳು ಅಂತಾನೆ ತೀರ್ಪನ್ನ ಕೊಟ್ಬಿಟ್ಟಿದ್ವು.
ಆದ್ರೆ 2026 ಫೆಬ್ರವರಿ 27ರಂದು ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ ಕೊಟ್ಟಂತಹ ಐತಿಹಾಸಿಕ ತೀರ್ಪು ಇವರ ಮುಖವಾಡವನ್ನ ಕಳಚಿಬಿಡ್ತು. ಸ್ಪೆಷಲ್ ಜಡ್ಜ್ ಜಿತೇಂದ್ರ ಸಿಂಗ್ ಅವರು ಕೇಜ್ರಿವಾಲ್, ಸಿಸೋಡಿಯಾ ಸೇರಿ ಎಲ್ಲಾ 23 ಆರೋಪಿಗಳನ್ನ ಈ ಕೇಸ್ನಿಂದ ಸಂಪೂರ್ಣವಾಗಿ ದೋಷಮುಕ್ತ ಮಾಡಿ ಆದೇಶವನ್ನ ಕೊಟ್ರು. ಕೋರ್ಟ್ ಏನ್ ಹೇಳ್ತು ಗೊತ್ತಾ? ಸಿಬಿಐ ಮಾಡಿರುವಂತಹ ಚಾರ್ಜ್ ಶೀಟ್ ಬರೀ ಊಹೆಗಳಿಂದ ಕೂಡಿದೆ, ಇದರಲ್ಲಿ ಯಾವುದೇ ಸ್ಪಷ್ಟವಾದ ಸಾಕ್ಷ್ಯ ಇಲ್ಲ ಅಂತ ಛೀಮಾರಿಯನ್ನ ಹಾಕ್ತು. ಅಷ್ಟೇ ಅಲ್ಲ, ಯಾರನ್ನೋ ಬೆದರಿಸಿ ಅಪ್ರೂವರ್ ಆಗಿ ಮಾಡಿಕೊಂಡು ಅವರಿಂದ ಸುಳ್ಳು ಸಾಕ್ಷಿಯನ್ನ ಹೇಳಿಸೋದು ತಪ್ಪು ಅಂತ ತನಿಖಾ ಸಂಸ್ಥೆಗಳಿಗೆ ಕ್ಲಾಸ್ ಅನ್ನ ತಗೊಳ್ತು. ಅಂದ್ರೆ ಒಂದು ಇಡೀ ಸರ್ಕಾರವನ್ನ ಬೀಳಿಸೋಕೆ, ಎಲೆಕ್ಷನ್ ನಲ್ಲಿ ಲಾಭ ಮಾಡ್ಕೊಳ್ಳೋಕೆ ಎಂತಹ ಕೀಳು ಮಟ್ಟದ ಫೇಕ್ ಕೇಸ್ಗಳನ್ನ ಇವರು ಹೆಣಿತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹೇಳಿ? ಕೇಜ್ರಿವಾಲ್ ಅವರು ಕಣ್ಣೀರು ಹಾಕ್ತಾ ಹೇಳಿದ್ರು, ಇದೊಂದು ರಾಜಕೀಯ ಷಡ್ಯಂತ್ರ, ಟಿವಿ ಚಾನೆಲ್ಗಳಲ್ಲಿ 24 ಗಂಟೆ ನಮ್ಮನ್ನ ಭ್ರಷ್ಟರು ಅಂತ ಬಿಂಬಿಸಿದ್ರು ಅಂತ. ಈಗ ಅತಿ ಮುಖ್ಯವಾದ ಪಾಯಿಂಟ್ಗೆ ಬರೋದಾದ್ರೆ, ಇದೆಲ್ಲ ಫೇಕ್, ಸಾಕ್ಷ್ಯಗಳಿಲ್ಲ ಅಂತ ಕೋರ್ಟ್ ಹೇಳಿದ್ರು ಸಹ ಜನರಿಗೆ ಯಾಕೆ ಸತ್ಯ ತಲುಪ್ತಾ ಇಲ್ಲ? ಇಲ್ಲಿ ಎಂಟ್ರಿ ಆಗುವುದೇ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಮತ್ತೆ ವಾಟ್ಸ್ಆಪ್ ಯೂನಿವರ್ಸಿಟಿ. ಇವತ್ತಿನ ನಮ್ಮ ಪ್ರಮುಖ ಟಿವಿ ಚಾನೆಲ್ಗಳಲ್ಲಿ ಅಧಿಕಾರದಲ್ಲಿ ಇರೋರ ಕಡೆಯಿಂದ ಲೀಕ್ ಆಗುವಂತಹ ಅರ್ಧಂಬರ್ಧ ಮಾಹಿತಿಯನ್ನ ಇಟ್ಕೊಂಡು ಎದುರಾಳಿಗಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದೆ. ದೆಹಲಿ ಕೇಸ್ ನಲ್ಲೇ ನೋಡಿ, ಸುಳ್ಳು ಸುದ್ದಿಗಳನ್ನ ಸೃಷ್ಟಿ ಮಾಡಿ ಕೇಜ್ರಿವಾಲ್ ಅವರೇ ಸಿಸೋಡಿಯಾ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಅಂತೆಲ್ಲ ಫೇಕ್ ನ್ಯೂಸ್ ಅನ್ನ ಓಡಿಸಿದ್ರು. ಇನ್ನು ನಮ್ಮ ವಾಟ್ಸ್ಆಪ್ ಕಥೆಯನ್ನ ಕೇಳೋದಾದ್ರೆ ತಲೆ ಕೆಟ್ಟು ಹೋಗುತ್ತೆ. ಭಾರತದಲ್ಲಿ ಬರೋಬ್ಬರಿ 487 ಮಿಲಿಯನ್ ವಾಟ್ಸ್ಆಪ್ ಯೂಸರ್ಸ್ ಇದ್ದಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಪೊಲಿಟಿಕಲ್ ಐಟಿ ಸೆಲ್ಗಳು ಸಿಕ್ಕಾಪಟ್ಟೆ ಸುಳ್ಳುಗಳನ್ನ ಹರಡ್ತಾ ಇವೆ. ಇವರು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಅಫಿಷಿಯಲ್, ಸರೋಗೇಟ್ ಮತ್ತೆ ಆರ್ಗಾನಿಕ್ ಅಂತ 3 ಭಾಗಗಳನ್ನ ಮಾಡಿ ಪಕ್ಕಾ ಪ್ಲಾನ್ ಮಾಡಿ ಪ್ರೊಪಗಂಡಾ ಮೆಸೇಜ್ ಗಳನ್ನ ಹರಿಬಿಡ್ತಾರೆ. ಅದರಲ್ಲಿ ಧರ್ಮದ ಹೆಸರಲ್ಲಿ ದ್ವೇಷವನ್ನ ಹಾಡೋದು, ವಿರೋಧ ಪಕ್ಷದ ನಾಯಕರ ಮೇಲೆ ಫೇಕ್ ಆರೋಪಗಳನ್ನ ಮಾಡೋದು ಇವರ ಮೇನ್ ಅಜೆಂಡಾ ಆಗಿದೆ. ಇತ್ತೀಚಿನ ಎಲೆಕ್ಷನ್ ಗಳಲ್ಲಂತೂ ಎಐ ಮತ್ತೆ ಡೀಪ್ ಫೇಕ್ ಗಳನ್ನ ಬಳಸಿ ಇಲ್ಲದ ವಿಡಿಯೋಗಳನ್ನ ಸೃಷ್ಟಿ ಮಾಡಿ ಜನರಿಗೆ ಮಂಕ್ ಬೂದಿಯನ್ನ ಹೆರ್ಚ್ತಾ ಇದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮದೇ ಸ್ಟ್ಯಾಚ್ಯೂಗೆ ಹೂವಿನ ಹಾರವನ್ನ ಹಾಕ್ತಿದ್ದಂತಹ ಫೋಟೋ ಎಲ್ಲಾ ಕಡೆಗೂ ಓಡಾಡ್ತು. ಎಲ್ಲಾ ಕಡೆ ಯಾಕೆ? ಈ ರಾಜ್ಯದ ಮಾಜಿ ಶಿಕ್ಷಣ ಮಂತ್ರಿ ಸೋಕಾಲ್ಡ್ ಸಜ್ಜನ ಸುರೇಶ್ ಕುಮಾರ್ ಅವರೇ ಈ ಫೇಕ್ ಫೋಟೋವನ್ನ ಪೋಸ್ಟ್ ಮಾಡಿ ಆಮೇಲೆ ಏನು ಗೊತ್ತಿಲ್ಲದವರಂತೆ ಡಿಲೀಟ್ ಮಾಡ್ಬಿಟ್ರು. ಇಂಥವ್ರೇ ಹೀಗ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಈ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಓದುವಂತಹ ಜನ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಫ್ಯಾಕ್ಟ್ ಚೆಕ್ ಮಾಡದೆ ಕೂಡಾಗಿ ಎಲ್ಲವನ್ನ ಫಾರ್ವರ್ಡ್ ಮಾಡ್ತಾರೆ. ಇದೇ ಈ ರಾಜಕೀಯ ಪಕ್ಷಗಳ ಅಸಲಿ ಗೆಲುವು. ಸೊ ಫ್ರೆಂಡ್ಸ್, ಕಡೆಯದಾಗಿ ನಾನು ಹೇಳೋದಿಷ್ಟೇ, ಈ ದೇಶದ ಪ್ರಜಾಪ್ರಭುತ್ವ ಅನ್ನೋದು ಒಂದು ದೊಡ್ಡ ಆಲದ ಮರ ಇದ್ದಾಗೆ. ಅದನ್ನ ಉಳಿಸ್ಕೋಬೇಕಾದ್ರೆ ನಾವು ಈ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಮೊದಲು ಹೊರ ಬರ್ಬೇಕು. ಸುಮ್ಮನೆ ವಾಟ್ಸ್ಆಪ್ ನಲ್ಲಿ ಬಂದು ಟಿವಿಯಲ್ಲಿ ಯಾರೋ ಒಬ್ರು ಕಿರ್ಚಿದ್ರು ಅಂತ ಯಾವ ನಾಯಕನನ್ನು ದೇಶದ್ರೋಹಿ, ಭ್ರಷ್ಟ ಅಂತ ಜಡ್ಜ್ ಮಾಡಬೇಡಿ. ಕೋರ್ಟ್ಗಳು ಇನ್ನು ಜೀವಂತವಾಗಿವೆ ಅನ್ನೋದಕ್ಕೆ ದೆಹಲಿ ಲಿಕ್ಕರ್ ಪಾಲಿಸಿ ಕೇಸ್ ವಜಾ ಆಗಿದೆ ಒಂದು ದೊಡ್ಡ ಉದಾಹರಣೆ. ನಮ್ಮ ಸಿಬಿಐ ಮತ್ತೆ ಇಡಿ ಸಂಸ್ಥೆಗಳು ರಾಜಕೀಯದ ಕೈಗೊಂಬೆಗಳಾಗದೆ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಕಾಲ ಮತ್ತೆ ಬರಬೇಕು. ಅಲ್ಲಿವರೆಗೂ ಪ್ರಶ್ನೆ ಮಾಡೋದನ್ನ ನಿಲ್ಲಿಸಬೇಡಿ, ಸತ್ಯವನ್ನ ಹುಡುಕೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಮತ್ತೆ ಈ ಡೇಟಾ, ಈ ಅನಾಲಿಸಿಸ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಗಳಿಗೆ, ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಸತ್ಯ ಏನು ಅನ್ನೋದು ಗೊತ್ತಾಗ್ಲಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.